ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಶಬ್ದ ಮತ್ತು ಸೌಂಡ್, ಶಬ್ದ ಅಥವಾ ಸೌಂಡ್ ಇಂಗ್ಲೀಷ್ನಲ್ಲಿ ಏನು ಕರಿತೀವಲ್ಲ, ಸೌಂಡ್ ಅಂತ ಕರಿತೀವಲ್ಲ, ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೂ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ಬಂದಿರತಕ್ಕಂಥ ಈ ಸೌಂಡ್ ಟಾಪಿಕ್ ಮೇಲಿನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸೈನ್ಸ್ ಪ್ರಶ್ನೆಗಳನ್ನ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು 11ನೇ ಭಾಗ ಆಗುತ್ತೆ, ಪಾರ್ಟ್ 13. ಸೊ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತು 12 ಪಾರ್ಟ್ಗಳನ್ನು ನೋಡಿಕೊಡ್ರಿ. ಹೊಸ್ತಾ ಬಂದಿರೋ ಇದು ನೋಡಿಕೊಂಡು ಅದನ್ನು ನೋಡಿಕೊಡ್ರಿ. ಸೊ ಏನಿದೆಯಲ್ಲ, ಒಂದು ಟಾಪಿಕ್ ಮೇಲೆ ಕಂಪ್ಲೀಟ್ ಆಗಿ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ರಿ, ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ, ಸೆಷನನ್ನು ಸ್ಟಾರ್ಟ್ ಮಾಡೋಣ. ಸೊ ಡೈಲಿ 12 ಗಂಟೆಗೆ ಇದು ಬರ್ತಾ ಇರುತ್ತೆ ಮಧ್ಯಾಹ್ನ. ಸೊ ಅದನ್ನು ನೋಡ್ತಾ ಇರಿ. ಸೊ ಮೊದಲನೇ ಪ್ರಶ್ನೆ, ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು, ಗರ್ಭಿಣಿಯರಿರ್ತಾರಲ್ಲ ಅವರನ್ನು ಪರೀಕ್ಷೆ ಮಾಡಲು ಉಪಯೋಗಿಸುವ ಶ್ರವಣಾತೀತ ಶಬ್ದದ ಆವೃತ್ತಿಯು ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಅಲ್ಟ್ರಾವೈಲೆಟ್ ರೈಸ್ ಎಷ್ಟಿರುತ್ತೆಪ್ಪ ಅಂತಂದರೆ ಇದು ಉಪಯೋಗಿಸ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನೋಡಿ 30 ಕಿಲೋ ಹರ್ಡ್ಸ್ ಇರುತ್ತೆ ಸ್ನೇಹಿತರೆ. ಸೊ ಈ ಒಂದು ಗರ್ಭಿಣಿ ಸ್ತ್ರೀಯರಿಗೆ ಎಫೆಕ್ಟ್ ಆಗಬಾರ್ದಂತ ಓನ್ಲಿ 30 ಕಿಲೋ ಹರ್ಡ್ಸ್ ಇರ್ತಕ್ಕಂಥ ಒಂದು ಶ್ರವಣಾತೀತ ಇದನ್ನು ರೈಸನ್ನು ಬಳಸಿ ಅವರನ್ನು ಪರೀಕ್ಷೆ ಮಾಡಲಾಗುತ್ತೆ. PC 2008ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೋಡ್ರಿ ಯಾವ ಟೈಪ್ ಬರ್ತಾ ಇದ್ದಾವೆ ಅಂತ ಪ್ರಶ್ನೆ, ಸೈನ್ಸ್ ಮೇಲೆ ರಿಪೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಪ್ರಶ್ನೆಗಳು. ಸೊ ಅದಕ್ಕೋಸ್ಕರನೇ ನೋಡ್ಕೊಡ್ರಿ ಡೈಲಿ ಬರ್ತಾ ಇರ್ತಕ್ಕಂಥ ಪ್ರಶ್ನೆಗಳನ್ನ. ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಏನಪ್ಪ ಅಂದರೆ ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತೀನಿ. ಸೊ ಕನ್ನಡ ಮೀಡಿಯಮ್ದವ್ರಿಗೆ ಕನ್ನಡ ಕ್ವಶನ್ಗಳಿದ್ದಾವೆ, ಸೊ ಅವ್ರಿಗೆ ಅರ್ಥ ಆಗುತ್ತೆ. ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಸ್ವಲ್ಪ ಟಫ್ ಆದ್ರೂ ಸೊ ನಾನು ಟ್ರಾನ್ಸ್ಲೇಷನ್ ಮಾಡ್ತಾ ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾ ಹೋಗ್ತೇನೆ. ಸೊ ನೋಡ್ರಿ, ಡೆಸಿಬಲ್ ಎಂಬ ಪ್ರಮಾಣವು ಸಂಬಂಧಿಸಿರುವುದು ಅಂತ ಕೇಳಿದ್ದಾರೆ. ಸೊ PC 2010ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಡೆಸಿಬಲ್ ಅನ್ನುವಂಥ, ಡೆಸಿಬಲ್ ಅಂದ ತಕ್ಷಣ ನಮ್ಮ ನೆನಪಾಗಬೇಕು ಅದು ಶಬ್ದಕ್ಕೆ ಸಂಬಂಧಿಸಿದ ಮಾಪನವಾಗಿದೆ. ಸೊ ಇದು ಶಬ್ದ ಪ್ರಮಾಣವನ್ನು ಅಳಿತಕ್ಕಂಥ ಮಾಪಕ ಡೆಸಿಬಲ್ ಅಂತ ಕರಿತೀವಿ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಇನ್ನು ಅಕೌಸ್ಟಿಕ್ಸ್. ಅಕೌಸ್ಟಿಕ್ಸ್ ಈ ಪದವು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸೊ ಅಕೌಸ್ಟಿಕ್ಸ್ ಅನ್ನುವಂತಹ ಪದ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಅಂದರೆ ಇದು ಅಕೌಂಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಶಬ್ದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದವಾಗುತ್ತೆ. ಅಕೌಸ್ಟಿಕ್ಸ್ ಅನ್ನುವಂಥದ್ದು ಶಬ್ದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದವಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್, ಗಾಳಿಯಲ್ಲಿನ ಶಬ್ದದ ವೇಗ, ಒಂದು ನಿಮಿಷ, ಅಂದಾಜು ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ಗಾಳಿಯಲ್ಲಿ ಹೋಗ್ತಕ್ಕಂಥ ಶಬ್ದದ ಅಂದಾಜು ಪ್ರಮಾಣ ಎಷ್ಟಿರುತ್ತೆ, ಎಷ್ಟು ಸ್ಪೀಡ್ ಅದರದು ಅಂತ ಕೇಳ್ತಾರೆ. ಸೊ ಎಷ್ಟಪ್ಪ ಅಂತಂದರೆ ಒಂದು ಇದಕ್ಕಿಂತ ಕಡಿಮೆ ಇರುತ್ತೆ. ಆಪ್ಷನ್ ಸಿ ಅಂತ ಹೇಳ್ಬೋದು, 330 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಸೊ ಎಷ್ಟಿರುತ್ತೆ ಅಪ್ರಾಕ್ಸಿಮೇಟ್ಲಿ 220 ಮೀಟರ್ ಪರ್ ಸೆಕೆಂಡ್ ಟು 350 ಮೀಟರ್ ಪರ್ ಸೆಕೆಂಡ್ವರೆಗೆ ಇದು ಗಾಳಿಯಲ್ಲಿ ಶಬ್ದ ಟ್ರಾವೆಲ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್, FM ರೇಡಿಯೋ. ಇದರಲ್ಲಿ FM ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ FM ರೇಡಿಯೋ ಅಂತ ಎಲ್ಲ ಹೆಸರು ಕೇಳಿದಿರಿ, ಬಟ್ ಇದರೊಳಗಡೆ FM ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ FM ಅಂದರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತ ಕರೆಯಲಾಗುತ್ತದೆ. ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ಗೆ FM ಅಂತ ಕರೀತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್, ಶಬ್ದವನ್ನು ಅಳೆಯುವ ಮಾನಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ. ಸೊ ಶಬ್ದವನ್ನು ಅಳಿತಕ್ಕಂಥ ಮಾನಕ್ಕೆ ಏನಂತ ಕರೀತಾರೆ ಅಂದರೆ ಡೆಸಿಬಲ್ ಅಂತ ಕರೀತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಡೆಸಿಬಲ್ ಅಂದರೆ ಶಬ್ದವನ್ನು ಅಳೆಯುವ ಮಾನ ಆಗತ್ತೆ. ನೆಕ್ಸ್ಟ್, ಶಬ್ದ ಈ ಕೆಳಗಿನ ಪೈಕಿ ಯಾವುದರಲ್ಲಿ ಚಲಿಸುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಶಬ್ದ ನೋಡ್ರಿ, ಶಬ್ದ ಚಲಿಸಬೇಕಂತ ಅಂದರೆ ಅದಕ್ಕೆ ಮೀಡಿಯೇಟರ್ ಬೇಕು. ಸೊ ಮೀಡಿಯೇಟರ್ ಮೂಲಕ ಶಬ್ದ ಹೋಗುತ್ತೆ. ಸೊ ಇದರಲ್ಲಿ ಯಾವುದರಲ್ಲಿ ಅಂದರೆ ನಿರ್ವಾತದಲ್ಲಿ ಯಾವುದೇ ರೀತಿಯಾದ ಗಾಳಿ ಅಥವಾ ಯಾವುದೇ ಮಾಲಿಕ್ಯೂಲ್ಸ್ ಇರೋಂಗಿಲ್ಲ. ಸೊ ಅದಕ್ಕೋಸ್ಕರ ಅದರಲ್ಲಿ ಅದು ಚಲಿಸಂಗಿಲ್ಲ. ಸೊ ಗಾಳಿಯಲ್ಲಿ ಚಲಿಸುತ್ತೆ, ಮರಳಲ್ಲಿ ಚಲಿಸುತ್ತೆ, ನೀರಿನಲ್ಲಿ ಚಲಿಸುತ್ತೆ, ಬಟ್ ನಿರ್ವಾತದಲ್ಲಿ ಶಬ್ದ ಚಲಿಸಂಗಿಲ್ಲ ಸ್ನೇಹಿತರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಸಂಗೀತ ಸ್ವರಗಳಾದ ಸ, ರಿ, ಗ, ಮ, ಪ, ದ, ನಿ, ಸ ಈ ಅಕ್ಷರಗಳಲ್ಲಿ ಮೊದಲನೇ ಸ ಕೊನೆಯ ಸಕ್ಕಿಂತ ಈ ಹಂತದಲ್ಲಿ ಭಿನ್ನವಾಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಸರಿಗಮ ಪದನಿಸದಲ್ಲಿ ಸೊ ಮೊದಲನೇ ಸ ಮತ್ತು ಆ ಕೊನೆಯ ಸಗೆ ಅಕ್ಷರದಲ್ಲಿ ಯಾವ ರೀತಿಯಾದ ಬದಲಾವಣೆ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಏನಪ್ಪಾ ಅಂತಂದರೆ ಕಂಪನ ವಿನ್ಯಾಸ ಅಂದರೆ ನಾವು ಅದನ್ನು ಹೇಳುವಾಗ ಯಾರು ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಪ್ಪ ಅಂದರೆ ಅದರಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹಾಡುವಾಗ ಗೊತ್ತಾಗುತ್ತೆ ನೋಡ್ರಿ, ಕಂಪನ ವಿನ್ಯಾಸ ಆಗುತ್ತೆ. ಈ ಸೋಗು ಕಂಪನ ವಿನ್ಯಾಸ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಆಕಾಶವಾಣಿ ಕೇಂದ್ರದಲ್ಲಿ
ಒಬ್ಬ ಹಾಡುಗಾರನು ಹಾಡುತ್ತಿದ್ದಾನೆ. ಆಕಾಶವಾಣಿ ಕೇಂದ್ರದಲ್ಲಿ ಒಬ್ಬ ಹಾಡುಗಾರ ಹಾಡ್ತಾ ಇದ್ದಾನೆ. ಸೊ ಈ ಹಾಡು ರೇಡಿಯೋದಿಂದ ಆಲಿಸುವವರಿಗೆ ಸುಮಾರು ಈ ವೇಗದಲ್ಲಿ ತಲುಪುತ್ತದೆ ಅಂತ ಕೇಳ್ತಾರೆ. ಅಂದರೆ ರೇಡಿಯೋ ವೇವ್ಸ್ ಸ್ಪೀಡ್ ಎಷ್ಟು ಅಂತ ಇಂಡೈರೆಕ್ಟಾಗಿ ಕೇಳಿದ್ದಾರೆ. ಸೊ ರೇಡಿಯೋ ವೇವ್ಸ್ ಸ್ಪೀಡ್ ಎಷ್ಟಿರುತ್ತೆ ಅಂತಂದರೆ 340 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. 340 ಮೀಟರ್ ಪರ್ ಸೆಕೆಂಡ್ ಇರೋ ಕಾರಣ ಸೊ ಎಲ್ಲರಿಗೆ ಈ ಸ್ಪೀಡ್ನಲ್ಲಿ ಅದು ಕೇಳಿಸುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್, ಶಬ್ದ ತರಂಗಗಳು ಯಾಂತ್ರಿಕ ತರಂಗಗಳು 330 ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಶಬ್ದ ತರಂಗಗಳು ಯಾಂತ್ರಿಕ ಮೆಕ್ಯಾನಿಕಲ್ ವೇವ್ಸ್ ಆಗಿದ್ದು ಇವು 330 ಪರ್ ಸೆಕೆಂಡಲ್ಲಿ ಸ್ಪೀಡಲ್ಲಿ ಹೋಗ್ತವೆ. ಸರಿಯಾಗಿದೆ. ಇನ್ನು ಶಬ್ದವನ್ನು ಅಳೆಯುವ ಮಾನಕ್ಕೆ ಡೆಸಿಬಲ್ ಎಂದು ಕೂಡ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ಸೊ 1 ಮತ್ತು 2 ಇಲ್ಲಿ ಸರಿಯಾಗಿದ್ದಾವೆ. 1 ಮತ್ತು 2 ಸರಿ. ನೆಕ್ಸ್ಟ್, ಧ್ವನಿ ಈ ಕೆಳಗಿನ ಪೈಕಿ ಯಾವುದರಲ್ಲಿ ಚಲಿಸುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ, ನಿರ್ವಾತದಲ್ಲಿ ಚಲಿಸಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್, ಈ ಕೆಳಕಂಡ ಕೊರತೆಯಿಂದ ಧ್ವನಿಯು ತೆರೆದ ಸ್ಥಳದಲ್ಲಿ ಪ್ರತಿಧ್ವನಿಸುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಧ್ವನಿಯು ಯಾವುದರ ಕೊರತೆಯಿಂದ ಓಪನ್ ಸ್ಪೇಸ್ನಲ್ಗಡೆ ಪ್ರತಿಧ್ವನಿಸುವುದು ರಿಫ್ಲೆಕ್ಟ್ ಆಗಂಗಿಲ್ಲ ಅಂತ ಅಂದರೆ ಎಲ್ಲಿಪ್ಪ ಅಂತಂದರೆ ಆಪ್ಷನ್ ಬಿ, ಪ್ರತಿಬಿಂಬಕ ತೆರೆದ ಸ್ಥಳದಲ್ಲಿ ಧ್ವನಿಯು ಏನಪ್ಪ ಅಂದರೆ ಇದು ಆಗಂಗಿಲ್ಲ. ನೆಕ್ಸ್ಟ್, ಪ್ರತಿಧ್ವನಿಸಂಗಿಲ್ಲ. ಶಬ್ದದ ಅಲೆಗಳು ಅಂತ ಕೇಳಿದರೆ ಪ್ರಶ್ನೆ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ. ಶಬ್ದದ ಅಲೆಗಳು ಯಾಂತ್ರಿಕ ನೀಳ ಅಲೆಗಳಾಗಿರುತ್ತವೆ. ಯಾಂತ್ರಿಕ ನೀಳ ಅಲೆಗಳು ಅಂದರೆ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಮೆಕ್ಯಾನಿಕಲ್ ವೇವ್ಸ್. ನೆಕ್ಸ್ಟ್, ಡೆಸಿಬಲ್ ಯಾವುದರ ಘಟಕವಾಗಿದೆ ಅಂತ ಕೇಳಿದರೆ. ಸೊ ಡೆಸಿಬಲ್ ಒಂದು ಏನಪ್ಪಾ ಅಂದರೆ ಧ್ವನಿಯ ತೀವ್ರತೆಯ ಘಟಕ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಮೈಕ್ರೋಫೋನಿನಲ್ಲಾಗುವ ಶಕ್ತಿಯ ಪರಿವರ್ತನೆಗೆ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಮೈಕ್ರೋಫೋನಿನಲ್ಲಾಗ್ತಕ್ಕಂಥ ಶಕ್ತಿಯ ಪರಿವರ್ತನೆಗೆ ಏನಂತ ಕರೀತಾರೆ ಅಂದರೆ ಆಪ್ಷನ್ ಎ, ಶಬ್ದದ ತರಂಗದಿಂದ ವಿದ್ಯುತ್ ತರಂಗ ಅಂತ ಕರೀತಾರೆ. ಶಬ್ದದ ತರಂಗದಿಂದ ವಿದ್ಯುತ್ ತರಂಗಕ್ಕೆ ಪರಿವರ್ತನೆ ಆಗುವುದನ್ನು ಮೈಕ್ರೋಫೋನ್ನಲ್ಲಿ ಶಬ್ದ ವೇವ್ಸ್ ಇದ್ದಿದ್ದು ಸೌಂಡ್ ವೇವ್ಸು ಲೈಟ್ ವೇವ್ಸ್ ಆಗಿ ಎಲೆಕ್ಟ್ರಿಕಲ್ ವೇವ್ಸ್ ಆಗಿ ಕನ್ವರ್ಟ್ ಆಗ್ತವೆ ಮೈಕ್ರೋಫೋನ್ ಒಳಗಡೆ. ನೆಕ್ಸ್ಟ್, ಇದು ಸೈನಿಕ 2019ರಲ್ಲಿ ಕೇಳಿರತಕ್ಕಂಥ ಪ್ರಶ್ನೆ. ಯಾವ ಒಂದು ಮಾಧ್ಯಮದಲ್ಲಿ ಶಬ್ದವು ಅತ್ಯಂತ ವೇಗವಾಗಿ ಚಲಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಎಲ್ಲಿ ಪಾರ್ಟಿಕಲ್ಸ್ ಅಟ್ಯಾಚ್ ಜಾಸ್ತಿ ಆಗಿರ್ತಾವೆ ಅಲ್ಲಿ ಸ್ಪೀಡಾಗಿ ಹೋಗುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಉಕ್ಕುನಲ್ಲಿ ಜಾಸ್ತಿ ಸ್ಪೀಡಾಗಿ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ಪಾರ್ಟಿಕಲ್ಸ್ ತುಂಬ ಕಾಂಪ್ಯಾಕ್ಟಾಗಿ ಅಟ್ಯಾಚ್ ಆಗಿರ್ತವೆ. ಸೊ ಅದಕ್ಕೋಸ್ಕರ ಉಕ್ಕಿನಲ್ಲಿ ಜಾಸ್ತಿ ಸ್ಪೀಡಾಗಿ ಶಬ್ದ ಟ್ರಾವೆಲ್ ಮಾಡುತ್ತೆ. ಗಾಳಿಯಲ್ಲಿನ ಶಬ್ದದ ಅಲೆಗಳು ಅಂತ ಕೇಳ್ತಾರೆ. ಸೊ ಗಾಳಿಯಲ್ಲಿರ್ತಕ್ಕಂಥ ಶಬ್ದದ ಅಲೆಗಳು ಏನಪ್ಪಾ ಅಂತಂದ್ರೆ ನೀಳ ಅಲೆಗಳು, ಉದ್ದ ಅಲೆಗಳು ಅಂತ ಕರಿತೀವಿ. ಅಲ್ಟ್ರಾವೈಲೆಟ್ ವೇವ್ಸ್ ಅಂತ ಕರಿತೀವಿ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೀಳ ಅಲೆಗಳು. ವೃತ್ತಾಕಾರದ ಗರಗಸದೊಳಗೆ ಮರದ ತುಂಡನ್ನು ಕತ್ತರಿಸುವಾಗ ಉಂಟಾಗುವ ಶಬ್ದದ ಸ್ಥಾಯಿಯು ಕಡಿಮೆ ಆಗುತ್ತದೆ ಏಕೆಂದರೆ ಅಂತ ಕೇಳಿದ್ದಾರೆ. ಅಂದರೆ ಒಂದು ವೃತ್ತಾಕಾರದ ಗರಗಸ ಇದು ಮರದ ತುಂಡಿದ್ದಾಗ ಅದನ್ನು ಕಟ್ ಮಾಡ್ಬೇಕಾದ್ರೆ ನೋಡ್ಬೋದು. ಸೊ ಸೌಂಡ್ ಕಡಿಮೆ ಆಗುತ್ತೆ ಒಳಗಡೆ ಹೋದಾಗ. ಸೊ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಏನಪ್ಪಾ ಅಂದರೆ ಮರದ ತುಂಡಿನ ತಡೆಯಿಂದಾಗಿ ಗರಗಸದ ವೇಗ ಮತ್ತು ಆವೃತ್ತಿ ಕಡಿಮೆ ಆಗುತ್ತದೆ. ಹಾಗಾಗಿ ಅಲ್ಲಿ ಶಬ್ದ ಕಡಿಮೆ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಜನರಿಂದ ತುಂಬಿರುವ ಕೋಣೆಯಲ್ಲಿ ಕೇಳುವ ಶಬ್ದಕ್ಕಿಂತ ಖಾಲಿ ಇರುವ ಕೋಣೆಯಲ್ಲಿನ ಶಬ್ದವು ದೊಡ್ಡದಾಗಿ ಕೇಳಿಸುತ್ತದೆ. ಇದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ನೀವು ನೋಡಿರ್ಬೋದು, ಒಂದು ಕ್ಲಾಸ್ ರೂಮ್ ಒಳಗಡೆ ಜಾಸ್ತಿ ಜನ ಸ್ಟೂಡೆಂಟ್ಸ್ ಇದ್ದಾಗ ಶಬ್ದ ಜಾಸ್ತಿ ಸ್ಪೀಡ್ ಅಂದರೆ ಜಾಸ್ತಿ ಎಕೋ ಆಗಂಗಿಲ್ಲ. ಸೊ ಒಬ್ಬರೇ ಇದ್ದಾಗ ಎಕೋ ಆಗುತ್ತೆ. ಸೊ ಇದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಸೊ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಶಬ್ದದ ಕಡಿಮೆ ಹೀರಿಕೊಳ್ಳುವಿಕೆ. ಸೊ ಶಬ್ದ ಖಾಲಿ ರೂಮ್ ಒಳಗಡೆ ಕಡಿಮೆ ಹೀರಿಕೊಳ್ಳುತ್ತೆ, ಹಾಗಾಗಿ ಎಕೋ ಆಗುತ್ತೆ. ಸೊ ಖಾಲಿ ಇದ್ದಾಗ, ಸೊ ಜಾಸ್ತಿ ಜನ ಇದ್ದಾಗ ಅದು ಹೀರ್ಕೊಳ್ತಾರೆ, ಎಲ್ಲ ಜನರಿಗೆ ಹೋಗುತ್ತೆ. ಸೊ ಹಾಗಾಗಿ ಅದು ಕಡಿಮೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗವು ಕಡಿಮೆ ಅಂತ ಕೇಳ್ತಾರೆ. ಸೊ ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗ ಕಡಿಮೆ ಇರುತ್ತೆ ಅಂದರೆ ಗಾಳಿಯಲ್ಲಿ ಶಬ್ದದ ವೇಗ ಕಡಿಮೆ ಇರುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್, ಡಾಪ್ಲರ್ ಪರಿಣಾಮ ಅನುಭವ ಗಮನಿಸುವಿಕೆ ಇರುವುದು ಅಂತ ಕೇಳಿದೆ. ಸೊ ಡಾಪ್ಲರ್ ಎಫೆಕ್ಟ್ ಯಾವುದರಲ್ಲಿ ಇರುತ್ತದೆ ಅಂತಂದ್ರೆ ಇದು ಶಬ್ದ ಹಾಗೂ ಬೆಳಕಿನ ಎರಡೂ ತರಂಗಗಳಲ್ಲಿ ಡಾಪ್ಲರ್ ಪರಿಣಾಮ ಗಮನ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ. ಡಾಪ್ಲರ್ ಪರಿಣಾಮ ಅಂದ್ರೆ ಏನು? ಸೊ ಶಬ್ದ ಸಮೀಪ ಇದ್ದಾಗ ಸ್ಪೀಡಾಗಿ ಕೇಳಿಸುತ್ತೆ, ಅಂದ್ರೆ ಜಾಸ್ತಿ ಕೇಳಿಸುತ್ತೆ, ದೂರ ಹೋದಾಗ ಕಡಿಮೆ ಕೇಳಿಸುತ್ತೆ. ಇದೇ ಡಾಪ್ಲರ್ ಪರಿಣಾಮ. ಎಷ್ಟು ತಿಳ್ಕೊಡ್ರಿ. ಸೊ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡೋಕ್ಕಾಗತ್ತೆ. ನೆಕ್ಸ್ಟ್,
ತಂತಿ ವಾದ್ಯಗಳಿಂದ ಹೊಮ್ಮುವ ಸಂಗೀತ ಧ್ವನಿಯು ನಾದ ಅಥವಾ ಗುಣಮಟ್ಟವು ಇದನ್ನು ಅವಲಂಬಿಸಿದೆ ಅಂತ ಕೇಳಿದ್ದಾರೆ. ಸೊ ತಂತಿ ವಾದ್ಯದಿಂದ ಹೊರಡ್ತಕ್ಕಂಥ ಸಂಗೀತ ಧ್ವನಿಯು ನಾದ ಅಥವಾ ಗುಣಮಟ್ಟವು ಯಾವುದನ್ನು ಅವಲಂಬಿಸಿದೆ ಅಂತ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ಕಂಪನದ ಆವರ್ತನವನ್ನು ಅವಲಂಬಿಸಿದೆ ಸ್ನೇಹಿತರೆ. ವೈಬ್ರೇಷನ್ ಫ್ರೀಕ್ವೆನ್ಸಿಯನ್ನು ಅವಲಂಬಿಸಿದೆ. ವೈಬ್ರೇಷನ್ ಫ್ರೀಕ್ವೆನ್ಸಿ ಇದನ್ನು ಅವಲಂಬಿಸಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಮಾನವರಲ್ಲಿ ಶಬ್ದವು ಎಲ್ಲಿಂದ ಹುಟ್ಟುತ್ತದೆ ಅಂತ ಕೇಳಿದ್ದಾರೆ. ಸೊ ಮಾನವರಲ್ಲಿ ಶಬ್ದ ಹುಟ್ಟತಕ್ಕಂಥದ್ದು ಎಲ್ಲಿಂದ ಅಂತಂದರೆ ಧ್ವನಿ ಪೆಟ್ಟಿಗೆಯಿಂದ ಶಬ್ದ ಹುಟ್ಟುಕೊಳ್ಳುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಶಬ್ದದ ವೇಗ ಗರಿಷ್ಠವಾಗಿದೆ ಅಂತ ಕೇಳಿದ್ದಾರೆ. ಸೊ ಶಬ್ದದ ವೇಗ ಯಾವುದರಲ್ಲಿ ಅತ್ಯಂತ ಹೆಚ್ಚು ಕಂಡು ಬರುತ್ತದೆ ಅಂತಂದರೆ ಕಟ್ಟಿಗೆಯಲ್ಲಿ ಗರಿಷ್ಠವಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಕಟ್ಟಿಗೆಯಲ್ಲಿ ಶಬ್ದದ ವೇಗ ಗರಿಷ್ಠವಾಗಿರುವಂತೆ ಕಾಣುತ್ತದೆ. ನೆಕ್ಸ್ಟ್, ಮಾನವನ ಕಿವಿಯ ಆಲಿಸುವಿಕೆಯ ಪ್ರಮಾಣ ಎಷ್ಟಾಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದೊಬ್ಬ ಮಾನವನ ಕಿವಿಯ ಆಲಿಸುವಿಕೆಯ ಪ್ರಮಾಣ ಎಷ್ಟಿರುತ್ತೆ ಅಂದರೆ 20 ಹರ್ಟ್ಜ್ರಿಂದ 20 ಕಿಲೋ ಹರ್ಟ್ಜ್ವರೆಗೆ ಇರುತ್ತದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಮಾಧ್ಯಮದಲ್ಲಿ ಶಬ್ದವು ಚಲಿಸುವ ವೇಗದ ಏರಿಕೆಯ ಕ್ರಮವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಶಬ್ದವು ಚಲಿಸ್ತಕ್ಕಂಥ ಏರಿಕೆ ವೇಗವನ್ನು ಕ್ರಮವನ್ನು ಬರೆದಾಗ ಇಲ್ಲಿ ನೋಡಿದಾಗ ಮೊದಲನೇದಾಗಿ ವಾಯುವಿನಲ್ಲಿ ಸ್ಪೀಡಾಗಿ ಹೋಗುತ್ತೆ. ಸೊ ಅದಕ್ಕಿಂತ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಸ್ಪೀಡಾಗಿ ಹೋಗ್ತಕ್ಕಂಥದ್ದು ನೀರಿನಲ್ಲಿ. ಸೊ ಅದಕ್ಕಿಂತ ಜಾಸ್ತಿ ಕಬ್ಬಿಣದಲ್ಲಿ ಹೋಗುತ್ತೆ. ಸೊ ಇಲ್ಲಿ ನೋಡಿರಿ, ಏರಿಕೆ ಕ್ರಮ ಅಂತ ಕೇಳಿದರೆ ಇದು ಮಿನಿಮಮ್, ಇದು ಮ್ಯಾಕ್ಸಿಮಮ್, ಇದಕ್ಕಿಂತ ಮೋಸ್ಟ್ ಮ್ಯಾಕ್ಸಿಮಮ್ ಇದಾಗುತ್ತೆ. ಸೊ ಎ ಬಿ ಸಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ ಕ್ರಮವಾಗಿ ಬರೆದಾಗ. ಒಂದು ನೀಳ ತರಂಗ ದೂರ 1 ಸೆಂಟಿಮೀಟರ್ ಮತ್ತು ಗಾಳಿಯಲ್ಲಿ ಅದರ ವೇಗ 330. ಈ ತರಂಗದ ಆವರ್ತಕ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ತರಂಗದ ಆವರ್ತಕ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ 33 × 10⁻³ ಆಗುತ್ತೆ. 33 × 10⁻³ ಹರ್ಟ್ಸ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಮೂಲ ಮತ್ತು ಪ್ರತಿಫಲಿತ ಧ್ವನಿಗಳ ನಡುವೆ ಇರ್ತಕ್ಕಂಥ ಈ ಅಂಶದಿಂದ ಪ್ರತಿಧ್ವನಿ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಮೂಲ ಮತ್ತು ಪ್ರತಿಫಲಿತ ಧ್ವನಿಗಳ ನಡುವೆ ಇರತಕ್ಕಂಥ ಯಾವ ಅಂಶದಿಂದ ಪ್ರತಿಧ್ವನಿ ಉಂಟಾಗುತ್ತದೆ ಅಂತ ಅಂದರೆ ಅಂತರ ಕನಿಷ್ಠ 17 ಮೀಟರ್ ಇದ್ದಾಗ ಪ್ರತಿಧ್ವನಿ ಉಂಟಾಗುತ್ತದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೋಡ್ರಿ, ಮೂಲ ಧ್ವನಿಗಿಂತ ಪ್ರತಿಫಲಿತ ಧ್ವನಿ ಅಂದರೆ ಯಾವುದೇ ಒಂದು ಗೋಡೆ ಆಗಿರಲಿ, ಸೊ ಪ್ರತಿಫಲನವಾಗಿರ್ತಕ್ಕಂಥ ಒಂದು ಸಾಧನ 17 ಮೀಟರ್ ದೂರ ಇದ್ದರೆ ಸೊ ಪ್ರತಿಫಲನ ಜಾಸ್ತಿ ಇರುತ್ತೆ, ಅಂಶ ಉಂಟಾಗುತ್ತೆ. ನೆಕ್ಸ್ಟ್, ಶಬ್ದದ ವೇಗವು ಗರಿಷ್ಠವಾಗಿರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಸೊ ಶಬ್ದದ ವೇಗ ಎಲ್ಲಿ ಗರಿಷ್ಠವಾಗಿರುತ್ತದೆ ಅಂತಂದರೆ ಗಾಜಿನಲ್ಲಿ. ಇದ್ರ ಒಳಗಡೆ ನೋಡೋದಾದ್ರೆ ಗಾಜಿನಲ್ಲಿ ಜಾಸ್ತಿ ಇರುತ್ತೆ, ನಿರ್ವಾತದಲ್ಲಿ ತಲ್ಸಂಗಿಲ್ಲ. ಸೊ ಗಾಳಿಗೆ ಫಸ್ಟು, ಇದಕ್ಕಿಂತ ಜಾಸ್ತಿ ಅಂದರೆ ಇದು ನೀರಿನಲ್ಲಿ. ಸೊ ಗಾಜಿನಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ ಆಗಿರುತ್ತೆ. ನೆಕ್ಸ್ಟ್, ಶಬ್ದದ ತೀವ್ರತೆಯನ್ನು ಡೆಸಿಬಲ್ಗಳಲ್ಲಿ ಅಳೆಯುತ್ತಾರೆ. ಸಾಮಾನ್ಯ ಮಾತಿನ ಡೆಸಿಬಲ್ ಎಷ್ಟಿರುತ್ತದೆ ಅಂತ ಕೇಳ್ತಾರೆ. ಸೊ ಸಾಮಾನ್ಯ ಮಾತಿನ ಡೆಸಿಬಲ್ ಎಷ್ಟಿರುತ್ತದೆ ಅಂತಂದರೆ 60 ಇರುತ್ತದೆ. 60 ಡೆಸಿಬಲ್ ಇರುತ್ತೆ. ಸಾಮಾನ್ಯ ಮಾತಿನ ಡೆಸಿಬಲ್ 60 ನೋಡ್ರಿ. ನೆಕ್ಸ್ಟ್, ಒಂದು ಕೋಣೆಯಲ್ಲಿ ಉಂಟಾದ ಶಬ್ದವನ್ನು ಇನ್ನೊಂದು ಕೋಣೆಯಲ್ಲಿ ಕೇಳಿಕೊಳ್ಳಬಹುದು. ಇದಕ್ಕೆ ಮುಖ್ಯ ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಕೋಣೆಯಲ್ಲಿ ಉಂಟಾದ ಶಬ್ದವನ್ನು ಇನ್ನೊಂದು ಕೋಣೆಯಲ್ಲಿ ಕೇಳಬಹುದು. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ ಶಬ್ದ ತರಂಗಗಳ ವಿವರ್ತನೆ ಇದಕ್ಕೆ ಕಾರಣ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಶಬ್ದ ತರಂಗಗಳು ಏನಪ್ಪ ಅಂದರೆ ಡಿಫ್ರಾಕ್ಷನ್ ಆಗ್ತವೆ. ನೆಕ್ಸ್ಟ್, ಗಾಳಿಯಲ್ಲಿನ ಧ್ವನಿ ತರಂಗಗಳು ಡ್ಯಾಶ್ ಆಗಿವೆ ಅಂತ ಕೇಳ್ತಾರೆ. ಸೊ ಗಾಳಿಯಲ್ಲಿನ ಧ್ವನಿ ತರಂಗಗಳು ಉದ್ದದ್ದವಾದವು. ಸೊ ಉದ್ದದ್ದವಾಗಿರುತ್ತವೆ. ನೆಕ್ಸ್ಟ್, ಶಬ್ದವು ಈ ಕೆಳಗಿನ ಯಾವುದರ ಮಾಧ್ಯಮದಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ ಅಂತ ಕೇಳ್ತಾರೆ. ಸೊ ಶಬ್ದವು ಯಾವ ಮಾಧ್ಯಮದಲ್ಲಿ ಸ್ಪೀಡಾಗಿ ಚಲಿಸುತ್ತೆ ಅಂತ ಅಂದರೆ ಇದು ಅಲ್ಯೂಮಿನಿಯಂ ಮಾಧ್ಯಮದಲ್ಲಿ ಸ್ಪೀಡಾಗಿ ಹೋಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಧ್ವನಿ ತರಂಗ ಪ್ರವರ್ತಕ ಆವರ್ತನ ವ್ಯಾಪ್ತಿ ಎಷ್ಟು ಅಂತ ಕೇಳ್ತಾರೆ. ಸೊ ಧ್ವನಿ ತರಂಗ ಪ್ರವರ್ತಕದ ಆವರ್ತನ ವ್ಯಾಪ್ತಿ ಎಷ್ಟಿರುತ್ತದೆ ಅಂತ ಅಂದರೆ 20 ಹರ್ಟ್ಜಿಂದ 20 ಕಿಲೋ ಹರ್ಟ್ಜ್ವರೆಗೆ ಇರುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಯಾವ ಹೇಳಿಕೆ ತಪ್ಪು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ
ಆರ್ದ್ರತೆ ಹೆಚ್ಚಾದಂತೆ ಗಾಳಿಯಲ್ಲಿನ ಧ್ವನಿಯು ವೇಗ ಕಡಿಮೆಯಾಗುತ್ತದೆ ಅನ್ನುವಂಥ ಹೇಳಿಕೆ ತಪ್ಪು. ಇದು ತಪ್ಪಾಗುತ್ತೆ. ಸೊ ಮಿಕ್ಕಿದ 3 ಸರಿಯಾಗಿದ್ದಾವೆ. ಸೊ ನೋಡ್ಕೊಡ್ರಿ, ಸ್ವಲ್ಪ ಪಾಸ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವ ಮಾಧ್ಯಮದಲ್ಲಿ ಧ್ವನಿ ವೇಗ ಅತಿ ಹೆಚ್ಚು ಅಂತ ಕೇಳಿದ್ದಾರೆ. ಸೊ ಧ್ವನಿ ವೇಗ ಅತಿ ಹೆಚ್ಚು ಅಂತಂದರೆ ಮರದ ಮಾಧ್ಯಮದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಇಲ್ಲಿಗೆ ಈ ಒಂದು ಶಬ್ದದ ಮೇಲಿನ ಪ್ರಶ್ನೆಗಳು ಮುಕ್ತಾಯಗೊಂಡಿದ್ದಾವೆ ಸ್ನೇಹಿತರೆ, ಕಂಪ್ಲೀಟಾಗಿ. ಸೊ ನೆಕ್ಸ್ಟ್ ಸೆಷನ್ದಲ್ಲಿ ಪಾರ್ಟ್ 14 ಬರುತ್ತೆ. ಸೊ ಅದನ್ನು ಕೂಡ ನೋಡ್ತಾ ಇರಿ. ಮತ್ತು ಕೊನೆವರೆಗೂ ನೋಡಿದ ಕೆಲವು ಧನ್ಯವಾದಗಳು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.